ಶೌರ್ಯಮಲೆ ಹೆಸರು ಹೇಗೆ, ಹಾಗೆ ಅದಕ್ಕೊಂದು ಕೆಳಗಡೆ ಅಯ್ಯಪ್ಪನ ಪುಂಗಾವನ ಅಂತ ನಾವು ಸಬ್ ಟೈಟಲ್ ಕೂಡ ಕೊಟ್ಟಿದ್ದೀರಿ. ಸೊ ಈ ಶೀರ್ಷಿಕೆ ಹಾಗೂ ಆ ಟ್ಯಾಗ್ ಲೈನ್ ಇದರ ಮಹತ್ವ ಸ್ವಲ್ಪ ವಿವರಿಸಿ ಸರ್. ಶೌರ್ಯಮಲೆ ಅಂದ್ರೆ ಶಬರಿಮಲೆ. ನಾವು ಈಗ ಶಬರಿಮಲೆ ಅಂತ ಕರೀತಾ ಇದ್ವಿ. ನನ್ನ ಈ ಕೃತಿಯಲ್ಲಿ ನಾನು ಶೌರ್ಯಮಲೆ ಅಂತ ಉಪಯೋಗಿಸಿದ್ದೇನೆ. ಈ ಶೌರ್ಯಮಲೆ ನಮ್ಮ ಈ ಕಡೆ ಇದ್ದವರಿಗೆ ನಮಗೆ ಇದು ಅತ್ಯಂತ ಅಪರಿಚಿತವಾದಂತಹ ಹೆಸರು. ಶಬರಿಮಲೆ ಎಲ್ರಿಗೂ ಗೊತ್ತಿದೆ. ಶೌರ್ಯಮಲೆ ಯಾಕೆ? ಇದಕ್ಕೆ ಒಂದು ಹಿನ್ನೆಲೆ ಇದೆ. ಎಂ.ಜಿ. ಶಶಿಭೂಷಣ್ ಅಂತ ಇದ್ದಾರೆ, ಡಾಕ್ಟರ್ ಎಂ.ಜಿ. ಶಶಿಭೂಷಣ್ ಅಂತ. ಅವರು ಖ್ಯಾತ ಪತ್ರಕರ್ತರು ಹೌದು ಕೇರಳದಲ್ಲಿ. ಜೊತೆಗೆ ಅವರು ಇದು ಐತಿಹಾಸಿಕ ಸ್ಥಳಗಳ ಬಗ್ಗೆ ಅತ್ಯಂತ ಇದಮಿತ್ತಂ ಎಂಬುದಾಗಿ ಮಾತನಾಡುವಂತಹ ಒಬ್ಬ ವ್ಯಕ್ತಿ. ಜೊತೆಗೆ ಬಹಳಷ್ಟು ವಿಷಯವನ್ನು ತಿಳಿದುಕೊಂಡಿರುವವರು. ಶಬರಿಮಲೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು, ಉಪನ್ಯಾಸಗಳನ್ನು ಅವರು ಕೊಟ್ಟಿದ್ದಾರೆ. ಅವರು ತಮ್ಮ ಉಪನ್ಯಾಸದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಬರಿಮಲೆಯ ಹಿಂದಿನ ಹೆಸರು ಶೌರ್ಯಮಲೆ ಎಂಬುದಾಗಿ. 1810 15 ಆ ಸಮಯದಲ್ಲಿ ಬ್ರಿಟಿಷ್ ಒಬ್ರು ಸರ್ವೇಯರ್ ಇದ್ದಾರೆ, ವಾರ್ಡನ್ ಕಾರ್ಡ್ ಎಂಬುದಾಗಿ. ಅವರು ಏನ್ ಮಾಡಿದರೆ, ಇಡೀ ಇದು ತಿರುವಾಂಕೂರು ಮತ್ತೆ ಮೆಡ್ರಾಸ್ ಈ ಏರಿಯಾದಲ್ಲಿ ಸರ್ವೆ ಮಾಡುವಾಗ ಶಬರಿಮಲೆ ಕೂಡ ಹೋಗಿದ್ರು. 1813 ಏನೋ ಇರಬೇಕು, ಅಂದ್ರೆ ಸುಮಾರು 110-115 ವರ್ಷಗಳ ಹಿಂದೆ. ಹಾಗೆ ಹೋದಾಗ ಅವರು ಶಬರಿಮಲೆಗೆ ಉಪಯೋಗಿಸುವಂತಹ ಪದ ಚೌರ್ಯಮಲೆ ಎಂಬುದಾಗಿ. ಚೌರ್ಯಮಲೆ ಎಂಬಂತಹ ಶಬ್ದ ಅದು ಶೌರ್ಯಮಲೆಯಿಂದ ಬಂತು ಎಂಬುದಾಗಿ ಎಂ.ಜಿ. ಶಶಿಭೂಷಣ್ ಅವರು ಹೇಳಿದಾಗ, ಹೌದಲ್ಲ ಅಂತ ಹೇಳ್ಕೊಂಡು ನನಗೂ ಆ ಒಂದು ಪದವನ್ನೇ ನಾನು ಉಪಯೋಗಿಸಬೇಕು, ಪುಸ್ತಕಕ್ಕೆ ಟೈಟ್ಲ್ ಆಗಿ ಇಡಬೇಕೆಂಬುದಾಗಿ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದೆ. ಆಮೇಲೆ ಈ ಶೌರ್ಯಮಲೆ ಯಾಕೆ ಕರೆದ್ರು ಅಥವಾ ಚೌರ್ಯಮಲೆ ಯಾಕೆ ಕರೆದ್ರು ಎಂಬುದಕ್ಕೆ ಒಂದು ಕಡೆ ನನಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು. ಏನಂತಂದ್ರೆ, ಹಿಂದೆ ಶಬರಿಮಲೆ ಅಂದ್ರೆ ಶಬರಿಮಲೆ 18 ಬೆಟ್ಟಗಳ ಮಧ್ಯೆ ಇರತಕ್ಕಂತಹ ಒಂದು ಬೆಟ್ಟ. 18 ಬೆಟ್ಟಗಳಲ್ಲಿ ಶಬರಿಮಲೆ ಕೂಡ ಒಂದು. ಈ ಶಬರಿಮಲೆ ಇರತಕ್ಕಂತಹ ಸ್ಥಳಗಳಲ್ಲಿ ಹಿಂದೆ ಚವರಿ ಎಂಬಂತಹ ಒಂದು ಮೃಗ, ಅಂದ್ರೆ ಅದು ಜಿಂಕೆಯ ರೂಪದ ಒಂದು ಹಾಗೆ ಇರುವಂತದ್ದು, ಅದು ತುಂಬಾ ಓಡಾಡುತ್ತಿರುವ ಕಾರಣ ಆ ಏರಿಯಾಕ್ಕೆ ಚೌರಿಮಲಯಂ ಅಂತ ಹೆಸರಿಟ್ಟರು. ಅದು ಮುಂದೆ ಶೌರ್ಯಮಲೆ ಆಯಿತು ಅಂತ ಹೇಳ್ಕೊಂಡು ಕ್ರಮೇಣ ಅದನ್ನು ಏನು ಮಾಡಿದ್ರು, ಶಬರಿಗೆ ಈ ಹೆಸರನ್ನು ಅಟ್ಯಾಚ್ ಮಾಡಿ ಅದು ಶಬರಿಮಲೆ ಆಯಿತು ಎಂಬುದಾಗಿ ಒಂದು ನಂಬಿಕೆ ಇದೆ. ಆಕ್ಚುಲಿ ನೋಡಿದ್ರೆ ಶಬರಿ ತಪಸ್ಸು ಮಾಡಿದಂತಹ ಜಾಗ ಶಬರಿಮಲೆ ಆಯಿತು ಅಂತ ಹೇಳ್ಕೊಂಡು ನಾವೆಲ್ಲರೂ ನಂಬಿದ್ದೇವೆ. ಇವನು ಈ ಪುಸ್ತಕದಲ್ಲಿ ಕೂಡ ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ಅಯ್ಯಪ್ಪನದ್ದು ಅಥವಾ ಧರ್ಮಶಾಸ್ತ್ರ ಮಣಿಕಂಠನದ್ದು ದರ್ಶನ ಆದ ನಂತರ ಅವರು ಮೋಕ್ಷ ಹೊಂದ್ತಾಳೆ. ಆ ನಂತರ ಅವಳ ಚಿತಾಭಸ್ಮವನ್ನು ಭಸ್ಮಕುಳದಲ್ಲಿ ಹಾಕಿದ್ದಕ್ಕೆ ಅದು ಭಸ್ಮಕುಳ ದಲ್ಕೊಂಡು ಏನು ಕರಿತೀವಿ ಅಲ್ಲೇ ಹಾಕಿದ್ರು ಎಂಬುದಾಗಿ. ಆದರೆ ರಾಮಾಯಣದಲ್ಲಿ ಬರತಕ್ಕಂತಹ ಶಬರಿಯೇ ಈ ಶಬರಿಯ ಹೌದು, ಆದ್ರೆ ಆ ಕಾಲಘಟ್ಟವೇ ಬೇರೆ, ಈ ಕಾಲಘಟ್ಟವೇ ಬೇರೆ ಎಂಬುದಾಗಿ. ಶಬರಿಮಲೆ ಇರುವಂತದ್ದು ಕೇರಳದ ತುಂಬಾ ದಕ್ಷಿಣ ಅಲ್ಲ, ಸ್ವಲ್ಪ ಮೇಲ್ಗಡೆ ಮೇಲ್ಭಾಗದಲ್ಲಿರುವಂತದ್ದು. ಶ್ರೀರಾಮಚಂದ್ರ ಲಕ್ಷ್ಮಣ ಸಮೇತ ಸೀತೆಯನ್ನು ಹುಡುಕ್ತಾ ಹೋದಾಗ ಆಗ ಸಿಕ್ಕಿದಂತಹ ಶಬರಿ ರಾಮನ ದರ್ಶನ ಆದ ನಂತರ ಮೋಕ್ಷವನ್ನು ಹೊಂದುತ್ತಾಳೆ. ಮೋಕ್ಷ ಹೊಂದಿದಂತಹ ಶಬರಿ ಮತ್ತೆ ಇಲ್ಲಿ ಕೇರಳದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ಜಾಗ ಕೂಡ ಈಗಿನ ಕಿಷ್ಕಿಂದೆ ಪಂಪಾ ನದಿ ಮಾತಂಗ ಮುನಿಗಳ ಆಶ್ರಮದಲ್ಲಿ ಇದ್ದದ್ದು ಶಬರಿ. ಆದ್ರೆ ಒಂದು ವಿಶೇಷ ಏನಂತಂದ್ರೆ, ಆ 18 ಬೆಟ್ಟಗಳಲ್ಲಿ ಮಾತಂಗ ಮಲೆ ಕೂಡ ಒಂದು. ಕೇರಳದಲ್ಲಿ ಕೂಡ ಒಂದು ಮಾತಂಗ ಮಲೆ. ಬಹುಶಃ ಆ ಮಾತಂಗ ಮಲೆ ಮತ್ತೆ ಶಬರಿಯನ್ನು ಕನೆಕ್ಟ್ ಮಾಡಿ ಇದಕ್ಕೆ ಶಬರಿಮಲೆ ಅಂತ ಹೆಸರಿಟ್ಟಿರಬೇಕು. ಬಹುಶಃ ಇಲ್ಲಿ ಶಬರಿಮಲೆ ಅಂತಂದ್ರೆ ಅಲ್ಲಿ ಶಬರರು ಅಂತಂದ್ರೆ ಬೇಡರು, ಆಮೇಲೆ ಅಲ್ಲಿಯ ಮೂಲ ನಿವಾಸಿಗಳು, ಆದಿವಾಸಿಗಳು ಅಥವಾ ಮೂಲ ನಿವಾಸಿಗಳು ಇದ್ರು. ಬಹುಶಃ ಅವರಲ್ಲಿ ಯಾರೋ ಒಬ್ರು ಸನ್ಯಾಸಿ ಆ ಬೆಟ್ಟದಲ್ಲಿ ನೆಲೆಸಿ ಅವಳು ತಪಸ್ಸು ಮಾಡಿ ಮಣಿಕಂಠನದ ಅಥವಾ ಧರ್ಮಶಾಸ್ತ್ರನ ದರ್ಶನ ಮಾಡಿದ ನಂತರ ಮೋಕ್ಷವನ್ನು ಹೊಂದಿರಬಹುದು. ಬಹುಶಃ ಅವಳನ್ನು ಕೂಡ ಶಬರಿ ಅಂತ ಇವರು ಕರೆದಿರ್ತಾರೆ. ಆ ಕಾರಣಕ್ಕೆ ಅದು ಶಬರಿಮಲೆ ಎಂಬಂತ ಹೆಸರು ಕ್ರಮೇಣ ಬಂತು ಎಂಬುದಾಗಿ ನಾನು ನನ್ನ ಪುಸ್ತಕದಲ್ಲಿ ಪ್ರಸ್ತಾವ ಮಾಡಿದ್ದೇನೆ.